ಈಗ ವಿಪಕ್ಷಗಳ ಒಂದೇ ಒತ್ತಾಯ ಸಿದ್ದರಾಮಯ್ಯ ರಾಜೀನಾಮೆ ತನಿಖೆ ಎದುರಿಸಿ ಅಂತ. ಅಲ್ಲ ಏನಕ್ಕೆ ಏನ್ ಹೇಳ್ತೀರಾ? ಅಲ್ಲ ತನಿಖೆಗೆ ಮಾಡೋದಕ್ಕೆ ಏನಾದರೂ ಆರೋಪದಲ್ಲಿ ಹುರುಳಿರಬೇಕು. ಏನು ಒಂದು ಆರೋಪದಲ್ಲಿ ಏನು ಹುರುಳಿಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೇಳಿದಾಗೆಲ್ಲ ಕೊಟ್ಬಿಡಕ್ಕಾಗತ್ತಾ? ಹಾಗಾದ್ರೆ ಯಾರು ಬಂದ್ರು, ಯಾವ ಮುಖ್ಯಮಂತ್ರಿ ಬಂದ್ರು ಯಾವುದೇ ಆಧಾರಿತವಾದಂಥ ಆರೋಪ ಮಾಡಿ ರಾಜೀನಾಮೆ ಕೊಡಿ ಅಂತ ಕೊಟ್ಬಿಡಕ್ಕಾಗತ್ತಾ? ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಏನಾದರೂ ನಿಜ ಇರಬೇಕು ಅವ್ರು ಮಾಡುವಂಥ ಆರೋಪಗಳಿಲ್ಲ, ಅಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಅವ್ರು ಆರೋಪ ಮಾಡೋದು ಸುಳ್ಳು ಅಂತ ನಾವು ಸಾಬೀತು ಮಾಡಿಸ್ಬೇಕು. ನಾವು ಅಂತ ಕೊಳ್ಳೋ ಆರೋಪಗಳೆಲ್ಲ ಹೆದರಲ್ಲ ಅಂತ ಹೇಳಿ ನಾವು ರಾಜಕೀಯವಾಗಿ ನಮ್ಮ ಶಕ್ತಿಯನ್ನು ತೋರಿಸಬೇಕು. ಆ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈಗ ವಿಪಕ್ಷಗಳ ಒಂದೇ ಒತ್ತಾಯ ಸಿದ್ದರಾಮಯ್ಯ ರಾಜೀನಾಮೆ ತನಿಖೆ ಎದುರಿಸಿ ಅಂತ. ಅಲ್ಲ ಏನಕ್ಕೆ ಏನ್ ಹೇಳ್ತೀರಾ? ಅಲ್ಲ ತನಿಖೆಗೆ ಮಾಡೋದಕ್ಕೆ ಏನಾದರೂ ಆರೋಪದಲ್ಲಿ ಹುರುಳಿರಬೇಕು. ಏನು ಒಂದು ಆರೋಪದಲ್ಲಿ ಏನು ಹುರುಳಿಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೇಳಿದಾಗೆಲ್ಲ ಕೊಟ್ಬಿಡಕ್ಕಾಗತ್ತಾ? ಹಾಗಾದ್ರೆ ಯಾರು ಬಂದ್ರು, ಯಾವ ಮುಖ್ಯಮಂತ್ರಿ ಬಂದ್ರು ಯಾವುದೇ ಆಧಾರಿತವಾದಂಥ ಆರೋಪ ಮಾಡಿ ರಾಜೀನಾಮೆ ಕೊಡಿ ಅಂತ ಕೊಟ್ಬಿಡಕ್ಕಾಗತ್ತಾ? ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಏನಾದರೂ ನಿಜ ಇರಬೇಕು ಅವ್ರು ಮಾಡುವಂಥ ಆರೋಪಗಳಿಲ್ಲ, ಅಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಸುಮ್ಮನೆ ರಾಜೀನಾಮೆ ಕೊಟ್ಟರೆ ಕೊಡೋದಕ್ಕಾಗೋದಿಲ್ಲ. ಬದಲಾಗಿ ಅವ್ರು ಆರೋಪ ಮಾಡೋದು ಸುಳ್ಳು ಅಂತ ನಾವು ಸಾಬೀತು ಮಾಡಿಸ್ಬೇಕು. ನಾವು ಅಂತ ಕೊಳ್ಳೋ ಆರೋಪಗಳೆಲ್ಲ ಹೆದರಲ್ಲ ಅಂತ ಹೇಳಿ ನಾವು ರಾಜಕೀಯವಾಗಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕು. ಆ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ.